ನಮಸ್ಕಾರ, ನಾನು ದವಂಡಗಲ್ ಅಕ್ಷು. ಹೌದು, ತುಂಬ ದಿನ ಆಯಿತು ನಾನು ವಿಡಿಯೋ ಅಪ್ಲೋಡ್ ಮಾಡಿದೆ. ಎಲ್ಲ ಕೇಳ್ತಾ ಇದ್ರಿ ನನಗೆ ಎಂತಕ್ಕೆ ವಿಡಿಯೋ ಹಾಕ್ತಾ ಇಲ್ಲ ಅಂತೇಳಿ ಹೇಳಿ. ನಾನು ಒಂದೆರಡು ಮೂರು ಜನಕ್ಕೆ ಹೇಳಿದೆ ಸುಮ್ಮನೆ ಹಾಕ್ತಾಯಿಲ್ಲ ಅಂದ್ಕೊಂಡು ಹೇಳಿ. ಇವತ್ತಿಂದ ಮತ್ತೆ ವಾಪಸ್ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇಷ್ಟು ತನಕ ಯಾರಿಗಾದರೂ ಬೇಜಾರಾಯಿತು ಹಾಗೆ ಎಂಥದಾದ್ರು ಇದ್ದರೆ, ಹೌದು ಬೇಜಾರಾಗಲಿಕ್ಕಿಲ್ಲ, ಆದರೆ ಇಫ್ ಇನ್ ಕೇಸ್ ಆಗಿದ್ದದಿದ್ದರೆ ಸಾರಿ. ಇವತ್ತು ನಾನು ಎಲ್ಲಿಗೆ ಹೊರಟಿದೆ ಗೊತ್ತಾ? ನಾನಿವತ್ತು ಮಂದತಿ ದೇವಸ್ಥಾನಕ್ಕೆ ಹಬ್ಬ ಅಂದ್ಕೊಂಡು ಹೇಳಿ ಹೊರಟಿದೆ. ನಾಳೆಗೆ ಮಂದತಿ ದೇವಸ್ಥಾನದಂಗೆ ಹಬ್ಬ. ನಮ್ಮನೆ ದನ ಬರ್ತಾ ಇತ್ತು, ಅದಕ್ಕೆ ನಾಳೆಗೆ ಮಂದತಿ ದೇವಸ್ಥಾನದಲ್ಲಿ ಹಬ್ಬ, ಗೆಂಡ ಸೇವೆ ಮತ್ತು ಹಬ್ಬ ಮತ್ತು ದೀಪೋತ್ಸವ ಎಲ್ಲ ಇತ್ತು. ನಾಳೆಯಿಂದ ಸ್ಟಾರ್ಟ್ ಆಗುತ್ತೋ. ನಾನು ಅದಕ್ಕೆ ಇವತ್ತೇ ಹೋಯ್ ಬಪ್ಪ ಅಂದ್ಕೊಂಡು ಹೇಳಿ ಎಣಿಸಿ ನಾನು ನನ್ನ ತಂಗಿ ಇಬ್ಬರು ಹೊರಟಿತ್ತು. ಇವತ್ತು ಗುರುವಾರ, ಅಲ್ಲೇ ಊಟ ಮಾಡುವ ಅಂತಲೂ ಅಂದ್ಕೊಂಡಿದ್ದೆ. ಇಲ್ಲಾಂದ್ರೆ ನಮ್ಮ ಮಂದರ್ತಿಗೆ ಹೋದರೆ ನಾನು ಅಲ್ಲೇ ಊಟ ಮಾಡೋದು, ಅದು ಬೇರೆ ಪ್ರಶ್ನೆ. ಓಕೆ, ನಾನು ಯಾಕೆ ಇಷ್ಟು ತನಕ ವೀಡಿಯೋ ಮಾಡಲ್ಲ ಅಂದ್ಕೊಂಡು ಹೇಳಿ ಅದಕ್ಕಿಂತ ಪರ್ಟಿಕ್ಯುಲರ್ ಇಂಥದ್ದೇ ಒಂದು ರೀಸನ್ ಹಾಗೆಂಥದ್ದು ಇಲ್ಲ. ನಾನು ಮಾಡಿಲ್ಲ ಅಷ್ಟೇ. ಇನ್ನೂ ನಾನು ರೆಗ್ಯುಲರಾಗಿ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೆ, ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೆ. ಏನೋ ನಾನೇ ಸುಮ್ಮನೆ ಹಾಕಿರಲಿಲ್ಲ ಇತ್ತು. ಇನ್ನೂ ಏನಿಲ್ಲ. ಓಕೆ, ಮಂದತಿ ದೇವಸ್ಥಾನದಲ್ಲಿ ವೀಡಿಯೋ ಮಾಡ್ತೀನಿ, ಅಲ್ಲಿ ಸಿಗ್ತೆ. ಬಾಯ್. ಬಂದಳು ವೀಡಿಯೋ ಮಾಡೋದು. ಫೋಟೋ ತೆಗ್ದ್ಯಾ? ಇಲ್ಲಪ್ಪ, ನಾ ವೀಡಿಯೋ ಮಾಡೋದು. ಅಲ್ಲೇ 2 ಫೋಟೋ ತೆಗ್ದು ಫುಲ್ ಬತ್ತಾ? ಇವತ್ತು ಮೇಲಿಂದ ಕೆಳಗವರೆಗೂ ಮ್ಯಾಚಿಂಗ್ ಮಾಡ್ಕೊಂಡಿದ್ದೆ. ಫೋಟೋ ಅಂತ ಎಂತ ಮಾಡ್ತಿದ್ದೆ? ಫೋಟೋ ತೆಗಿಯೋಣ. ನಾಳೆಗೆ ಗೆಂಡ, ನಾಡಿದ್ದು ರಥೋತ್ಸವ, ನಾಡಿದ್ದು ದೀಪೋತ್ಸವ. ಇವಾಗಿಲ್ಲೆಲ್ಲ ಖಾಲಿತ್ತು ಕಾಣಿ, ಜನ ಇಲ್ಲ, ತುಂಬ ಕಮ್ಮಿ ಇದ್ರು ಜನ. ಇಲ್ಲ ಅಂದರೆ ಇಲ್ಲವೇ ಅಲ್ಲ, ಸ್ವಲ್ಪ ಕಮ್ಮಿ ಇದ್ರು. ಅದೇ ಈಗ ನಾಳೆಗೆ ಇಲ್ಲ ಕಾಲಾಗೋಕ್ಕೆ ಜಾಗ ಇರೋದಿಲ್ಲ, ಅಷ್ಟು ಜನ ಬರ್ತಾರೆ. ಈಗ ಜನ ಇಲ್ಲ ಅಷ್ಟೇ. ರಥ ರೆಡಿ ಆಯಿತು, ಮಂದರ್ತಿ ಅಮ್ಮಂದು ರಥ. ಹಬ್ಬಕ್ಕೆಲ್ಲ ತಯಾರಿ ಮಾಡ್ತಾ ಇದ್ರು. ಅಂಗಡಿಗಳು ಎಲ್ಲ ಬಂದಿದೆ, ರಥ ತಯಾರಾಗ್ತಾ ಇದೆ. ಇನ್ನೊಂಚೂರು ವರ್ಕ್ ಇತ್ತೇನು, ಫುಲ್ ರೆಡಿ ಮಾಡಿರು. ಆದರೆ ಎಂಥದ್ದು ಲೈಟಿಂಗ್ಸ್ ಎಲ್ಲ ಇರ್ಬೋದು. ಮಂದರ್ತಿ ಅಮ್ಮನ ಚಿತ್ರ, ಚಾಮುಂಡೇಶ್ವರಿ ಅಮ್ಮನ ಚಿತ್ರ ಎಲ್ಲ ಹಾಕ್ತಾಯಿದ್ರು. ಹಬ್ಬ ಕಾಣಿ ತೋರಿಸ್ದೆ. ಎಲ್ಲ ಫೋಟೋಸ್ ಹಾಕಿಟ್ಟಿದ್ರು. ಬೇಗ ಬಂದದಕ್ಕೆ ನಮಗೀಗ ರಥ ಕಟ್ಟೋದು, ರಥದ ತಯಾರಿ ಮತ್ತು ಇಲ್ಲಿ ಎಲ್ಲ ಎಂತೆಲ್ಲ ಮಾಡ್ತಿದ್ರೆ ಅದೆಲ್ಲ ಕಾಂಬುಗೆ ಸಿಕ್ಕತ್ತು. ಇಲ್ಲ ಹಬ್ಬಕ್ಕೆ ಬಂದರೆ ಎಂಥ ಕಾಂಬುಗೆ ಸಿಕ್ಕೋದು ಇಲ್ಲ. ದೇವಸ್ಥಾನದ ಒಳಗೆ ಹಬ್ಬ ಗೊತ್ತಿಲ್ಲ. ಚಪ್ಪಲಿ ಇಲ್ಲೆಲ್ಲರೂ ಇಡುವ ಬಾ, ಚಪ್ಪಲಿ ಇಡೋದೇ ಒಂದು ಟೆನ್ಷನ್ ನಿಮಗೆ. ಅಲ್ಲೂ ಗಾಡಿ ಅಲ್ಲಿ ತಕ್ಕ ಬರ್ಬೋದು. ನೀವು ಇಲ್ಲೇ ಅಂಗಡಿಯಲ್ಲಿ ಇಡುವ, ಇಡಬಾರದು. ದಯವಿಟ್ಟು ಕೆಳಗಡೆ ಇರುವ ಚಪ್ಪಲಿ ಸ್ಟ್ಯಾಂಡಿನಲ್ಲಿ ಇಡಿ. ಬಾ ಅಲ್ಲೇ ಇಡೋಣ. ಪೂಜೆ ಎಂತ ಬಳಸ್ತಾ ಬೇಡಲ್ಲ. ಹರಿವಣ್ಣ ನೈವೇದ್ಯ ತಕೋದು ಬೇಡದ್ರೆ ಬೇಡ, ಅದು ಮೊನ್ನೆ ಮಾಡ್ತಿತ್ತಲ್ಲ. ನಾನು ದುಡ್ಡು ತರಲ್ಲ, ಸ್ಕ್ಯಾನ್ ಅಂತ ಇಲ್ಲಿ ಗೊತ್ತಿಲ್ಲ. ನಾನು ದುಡ್ಡು ತರಲ್ಲ ಮರತಿ. ಎಲ್ಲ ತಯಾರಿ ಮಾಡ್ತಾ ಇದ್ರು. ಫುಲ್ ಮಡ್ಲಿನ ಚಪ್ರ ಹಾಕಿರು, ಭಾರಿ ಚಂದ ಆಯ್ತು ಅಲ್ಲನಾ? ಅಂದರೆ ಆಚೆಲ್ಲ ಹಾಕಿರಿ, ಈಚೆ ಹಾಕಿಲ್ಲ, ಈಚೆಲ್ಲ ಶಾಮಿಯಾನವೇ. ಇಲ್ವಾ ಹೇಳ್ತೇವೆ ವಿಡಿಯೋ ಆಫ್ ಮಾಡಿ
ಮಂದಾರ್ತಿ ಹಬ್ಬದ್ದು ಹಿಂದಿನ ದಿನವೇ ಹೋಗಿರೋದ್ರಿಂದ ನಮಗೆ ಎಲ್ಲ ಡೆಕೋರೇಷನ್ ಎಲ್ಲ ಹೆಂಗೆ ಮಾಡ್ತಾಯಿದ್ರು, ಏನೆಲ್ಲ ಮಾಡ್ತಾಯಿದ್ರು, ರಥ ಹೆಂಗೆ ಕಟ್ತಾಯಿದ್ರು ಎಲ್ಲವನ್ನೂ ಕಾಂಬುಗೆ ಸಿಕ್ತು. ಇದು ನಮಗೆ ಯಾವಾಗಲೂ ಸಿಕ್ಕೋದಿಲ್ಲ, ವರ್ಷದಲ್ಲಿ ಒಂದು ಸಲ ಆಗಿರೋದ್ರಿಂದ ನಾವು ವರ್ಷದಲ್ಲಿ ಒಂದು ಸಲ ಹೋದರೆ ಇದೆಲ್ಲ ಕಾಂಬುಗೆ ಸಿಕ್ಕುತ್ತಂತೇಳಿ ಎಣಿಸ್ಕೊಂಡು ನಾನು ನನ್ನ ತಂಗಿ ಇಬ್ಬರು ಸಮೇತ ಸೇರ್ಕೊಂಡು ಮಂದಾರ್ತಿ ದೇವಸ್ಥಾನಕ್ಕೆ ಹೋಯಿತು. ಆಚೆಯಿಂದ ದೇವ್ರದ್ದು ದರ್ಶನ ಒಳ್ಳೆ ರೀತಿಯಲ್ಲಾಯಿತು. ಅದೇ ಪ್ರಕಾರವಾಗಿ ಹೂವಿಂದು ಡೆಕೋರೇಷನ್ ಇದೆಲ್ಲ ನಾಳೆಗೆ ಕಾಂಬುಗೆ ಸಿಕ್ಕೋದು ತುಂಬ ವಿರಳ. ಎಂತಕ್ಕಂದರೆ ಒಳಗೆ ಹೋಗೋಕ್ಕೆ ತುಂಬ ಜನ ಇರುತ್ತೋ, ಅದಕ್ಕೆ ಪ್ರತಿ ವರ್ಷ ನಾವು ಅಷ್ಟಾಗಿ ಒಳಗೆ ಹೋಗ್ತಿಲ್ಲ. ನನ್ನ ಅಮ್ಮ ಗೆಂಡ ತೊಳಿದ್ರು ಅಷ್ಟೇ, ಬಿಟ್ಟರೆ ನಾವು ಒಳಗೆಲ್ಲ ಹೋಗೋದು ಕಮ್ಮಿ. ಒಳಗೆ ಹೋಗೋಕ್ಕೆ ಜಾಗವೂ ಇಪ್ಪುದಿಲ್ಲ. ಇದು ನೋಡಿ, ಇದು ಗೆಂಡದ ಹೊಂಡ. ಇಲ್ಲಿ ನಾಳೆಗೆ ತುಂಬ ಜನ ಹೆಂಗಸರು ಬಂದು ಗಂಡ ತೊಳಿದ್ರು. ದೇವ್ರದ್ದು ದರ್ಶನ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡಿ ನಾವು ಮನೆಗೆ ಹೊರಟ್ವಿ. ಇದು ಫುಲ್ ಪ್ಲೇಟೇ ಮರತ್ಯಾ ಪಿಲ್ಲ ಬರ್ತಾ ಇದೆ ನೀರು ಅಂತ ಟೈಮು 1:30 ಗಂಟೆ 1:10 ಹತ್ರ ಆಯಿತು. 1 ಗಂಟೆ 2 ನಿಮಿಷ. ಮಾವು ಪೂಜೆ ಇಷ್ಟೇ ಹೊತ್ತಿಗೆ ರೆಡಿ ಆಗ್ಬೋದು, ಅಲ್ಲ ಶುರು ಆಗ್ಬೋದು. ಅದಕ್ಕೆ ನಾವು ಇಲ್ಲೇ ಕೂತ್ಕೊಂಡು ಮಾವು ಪೂಜೆಗೆ ವೆಯ್ಟ್ ಮಾಡ್ತಾ ಇದ್ವಿ. ಮಾವು ಪೂಜೆ ಕಣ್ಕೊಂಡು ಕಾಲಿಕಿಡೋದು ಅಷ್ಟೇ. ಒಂದು ಐಸ್ ಕ್ರೀಮ್ ತಿನ್ಕೊಂಡು ಹಪ್ಪ ಅನ್ಕೊಂಡು ಇಲ್ಲಿ ಬಂತು. ಅಲ್ಲ ಈ ಚುಂಕಿ ನಾವು ಹಾಪತ್ತಿಂಗೂ ಇದೇ ಪ್ಲೇಸ್ ಹಂಗೆ ಇಲ್ಲೆಲ್ಲ ಮಂದ್ಕೊಂಡಿದ್ದಿತ್ತು. ನಾವು ಮಂದಾರ್ತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ದರ್ಶನ ಮಾಡ್ಕೊಂಡು ಬಂದ್ರೆ ಈ ಚುಂಕಿಗೆ ಇನ್ನೂ ಎಚ್ಚರ ಇಲ್ಲ. ಇಲ್ಲಿ ಕಣಿ ನಾ ಈ ನಮ್ನಿಗೆ ಕೂಗ್ತಿದ್ದೆ, ಇವಳು ಯಾವಳು ಕೂಗ್ತಿದ್ದಾಳು ಅಂದ್ಕೊಂಡು ಹೇಳಿ ಕಿವಿಯೆಲ್ಲ ಹಿಂಗೆ ಮಾಡುತ್ತೆ. ನಾನು ಮೊನ್ನೆಯಿಂದ ಕಾಣ್ತಿದ್ದೆ, ಎಲ್ಲ ಹೇಳ್ತಿದ್ರಪ್ಪ ಎಂಥದ್ದು ಕಾಂಟ್ರವರ್ಸಿ ಆತಿತ್ತು ನಿಂದೆಂತ ಇಲ್ಲಿಯಾ ಅಂದ್ಕೊಂಡು. ನಾ ಹಂಗಿದಲ್ಲ ಏನು ಮಾಡೋಕ್ಕೂ ಹತ್ತಿಲ್ಲ. ನಾನು ನನ್ನಷ್ಟಕ್ಕೆ ನನ್ನ ವಿಷಯಗಳನ್ನು ನಾನು ಶೇರ್ ಮಾಡ್ತಿ ಬಿಟ್ಟರೆ ಬೇರೆ ಅಂತ ಇದಕ್ಕೆ ಹೊತ್ತಿಲ್ಲ ಅಂದ್ಕೊಂಡು ನಾ ಹೇಳಿದೆ. ನನಗೆ ಈ ವಿಷಯ ಎಲ್ಲ ಬಂದಾಗ ನಂಗೆ ಒಂದು ವಿಷಯ ನೆನಪಿ ಬಂತು. ಎಂತ ಅಂತೇಳಿ ಹೇಳಿದ್ರೆ, ಒಂದು ಸಲ ನಾನು ಒಂದು ಕಡೆ ಹೋಗಿದ್ದೆ. ಏನಕ್ಕೆ ಹೋಗಿದ್ದೆ ಅಂದರೆ ಒಂದೇ ಒಂದು ಕಾರಣ. ಉಡುಪಿಯಲ್ಲಿ ಯಾವುದೋ ಒಂದು ಹೋಟೆಲ್ ಅಂದ್ಕೊಳ್ಳಿ, ಎಂತಾಯಿತು, ಸಿಹಿಕೈ ಚಂದ್ರ ಅವರದ್ದು ಸರ್ಟಿಫಿಕೇಟ್ ಬೋರ್ಡ್ ಇರುತ್ತಲ್ಲ, ಆ ಸರ್ಟಿಫಿಕೇಟ್ ಬೋರ್ಡ್ ಕಂಡ್ಕೊಂಡು 1-2-3 ಐಟಮ್ನ ಭರ್ಜರಿ ಆರ್ಡ್ರ್ ಮಾಡಿದೆ ನಾನು. ಬಾಯಿ ಹಾಕಿ ಕಾಂತೆ ಅದು ಒಂದು ಚೂರು ಒಳ್ಳೆ ಇಲ್ಲ. ನನಗೆ ಎಂತಪ್ಪ ಇದು ಅಂತೇಳಿ ಅನಿಸಿ ಹೋಯ್ತು. ಸೊ ಅದು ನನ್ನೊಂದು ವರ್ಸ್ಟ್ ಅನುಭವ. ಇನ್ನೊಂದೆಂತ ಅಂತೇಳಿ ಹೇಳಿದ್ರೆ, ಶಾಂತಿಸಾಗರ್ ಅಂದ್ಕೊಳ್ತೆ, ನಂಗೆ ಸರಿ ನೆನಪಿಲ್ಲ, ಅಲ್ಲೂ ಸಮೇತ ಸಿಹಿಕೈ ಚಂದ್ರ ಅವ್ರದ್ದು ಬೋರ್ಡ್ ಇದೆ. ಆದರೆ ಅಲ್ಲೂ ತಿಂಡಿ ಇರ್ಬೋದು, ಸ್ನ್ಯಾಕ್ಸ್ ಇರ್ಬೋದು, ಎಲ್ಲವೂ ಸಹ ಒಳ್ಳೆ ಇತ್ತು. ಆದರೆ ನಂಗೆ ಅನಿಸ್ತಾ ಅವತ್ತು ಸಿಹಿಕೈ ಚಂದ್ರ ಅವ್ರದ್ದು ಬೋರ್ಡ್ ಇತ್ತು, ಆದರೂ ಸಮೇತ ಇಲ್ಲೊಂದು ಊಟ ಚಂದ ಇಲ್ಲ ಅಲ್ಲ, ತಿಂಡಿ ಒಳ್ಳೆ ಇಲ್ಲ ಅಲ್ಲ, ನಾನು ಬೇರೆ ಇವ್ರದ್ದು ಬೋರ್ಡ್ ಕಂಡ್ಕೊಂಡು 3-4 ಆರ್ಡರ್ ಮಾಡಿಬಿಟ್ಟಿನಲ್ಲ ಅಂದ್ಕೊಂಡು ಅವತ್ತು ನಾನು, ನನ್ನ ತಂಗಿ ಮತ್ತು ನಿಶಾ, ನಾವು 3 ಜನ ಇಂಥದಕ್ಕೆ ಉಡುಪಿಗೆ ಹೋಗಿತ್ತು. ಅಲ್ಲಿ ನಾವು ಹಂಗಾಗಿತ್ತು. ನಿಶಾ ಇಲ್ವಾ ಸ್ವಲ್ಪ ಡೌಟ್. ನಿಖಿತ ಅಂದ್ಕೊಳ್ತೆ, ನೆನಪಿಲ್ಲ, ನನಗೆ ಸಹ ನೆನಪಿಲ್ಲ. ಒಂದು ತುಂಬ ಟೈಮ್ ಆಯಿತು. ಅದೊಂದು ನನಗೆ ಅನುಭವ. ಸೊ ಯಾರ್ದು ಬೋರ್ಡ್ ಇರುತ್ತೆ, ಇಲ್ಲಿ ಯಾರೋ ಬಂದ್ಕೊಂಡು ಇಲ್ಲಿ ಒಳ್ಳೆ ಇತ್ತು, ಇಲ್ಲಿ ಹಂಗಿತ್ತು, ಇಲ್ಲಿ ಹಿಂಗಿತ್ತು ಅಂತೇಳಿ ಹೇಳಿದ ತಕ್ಷಣ ನಾವು ಇದು ಮಾಡಿದೆ, ನಾವು ತಗೊಂಬಕಾಗ ಅಂದ್ಕೊಂಡು ಹೇಳಿ ನನ್ನ ಅಭಿಪ್ರಾಯ. ಜಸ್ಟ್ ಒಂದು ಸಲ ತಿಂದು ಕಾಣಿ, ನಿಮ್ಗೆ ಇಷ್ಟ ಆದರೆ ಇನ್ನೊಂದು ಆರ್ಡ್ರ್ ಮಾಡಿರಿ. ನಾವು 4-5 ಜನ ಇತ್ತು ಅನ್ಕೊಂಡು 4-5 ಜನಕ್ಕೂ ಅದನ್ನೇ ಆರ್ಡ್ರ್ ಮಾಡಿಟ್ರೆ ಅದು ಟೇಸ್ಟು ನಂಗೆ ಗೊತ್ತಿಲ್ಲ, ಒಂದೊಂದು ಸಲ ಒಂದೊಂದು ಥರ ಆಗ್ತೇನೋ. ಸೊ ನಂದು ಇದೊಂದು ಅನುಭವ. ಅದಕ್ಕೆ
ಏನಾದ್ರು ಆರ್ಡ್ರ್ ಮಾಡ್ತೀರಿ ಒಂದು 300 ರೂಪಾಯಿದು 400 ರೂಪಾಯಿದೆಲ್ಲ ಇರುತ್ತೋ ಅದನ್ನೆಲ್ಲ ಆರ್ಡ್ರ್ ಮಾಡ್ತೀರಿ ಅಂತೇಳಿ ಹೇಳ್ರೆ ಒಂದು ಪ್ಲೇಟ್ ತರಿಸಿ ಕಾಣಿ, ಆಯಿತು ಇದು ಲೈಕ್ ಇತ್ತಂತೇಳಿ ಹೇಳ್ರಿ ಇನ್ನೊಂದು ತರಿಸಿ ತಿನ್ಲಕ್ಕಂತೇಳಿ ಹೇಳಿ ಅಷ್ಟೇ. ಇದು ಕಚ್ಚರೆ ಅಂತ ಆಗ್ತಿಲ್ಲ ಅಲ್ಲ, ದೊಡ್ಡದಿತ್ತು ಬೇರೆ. ನಂಗೆ ಸರಿ ಅದು ಚೂರು ಕಚ್ಚಿದ್ದೇನಮ್ಮ, ಚೂರೇ ಚೂರು, ಇಲ್ಲಾಂದ್ರೆ ಇಷ್ಟೊತ್ತಿನ ಬೊಬ್ಬೆ ಹಾಕ್ತಿದ್ದೆ. ಅಬ್ಬಾ ನೋಯ್ತಿತ್ತು ಪಾಪ, ಅದು ಸಿಕ್ಕ ಬಿದ್ದಿತ್ತು. ಎಂತ ಮಾಡೋದಮ್ಮ? ಇಲ್ಲ ಅದಕ್ಕೆ ಆಗಲೇ ಓಪನ್ ಮಾಡಿ ಬಿಡಿಸಿದೆ, ಅದು ಒಳಗೆ ಸೀರೆ ಒಳಗೆ ಒಳ್ಳೆ ಇದು ಮಾಡ್ಕೊಂಡು ಚುಂಕಿಗೆ ಕಾಣ್ತಲ್ಲ. ಬೇಡ ಬೇಡ ಬೇಡ, ಹಾರಿ ಕಚ್ಚರೆ ಅದು ಹಾರು ಬರ್ತದಕ್ಕೆ. ನೀವು ನಾ ಅದಕ್ಕೆ ಅದನ್ನು ಓಪನ್ ಮಾಡಿ ಬಿಟ್ಟಿದೆ, ಹಾರುದಲ್ಲಿ ಹಾರ್ಕೊಂಡು ಹೋಗ್ಲಿ ಅನ್ಕೊಂಡು ಹೇಳಿ. ಅದ್ರಲ್ಲಿ ಕಾಲು ಸಿಕ್ಕಿತ್ತೇನೋ, ಅದು ಹೆಂಗೆ ಇತ್ತು ಗೊತ್ತಾ ಪಾಪ, ಹಿಂಗಿದ್ದಿತ್ತು, ಹಿಂಗಲ್ಲೇ ಇದ್ದಿತ್ತು, ಒಟ್ರಾಸಿ ಹಿಂಗಲ್ಲೇ ಇದ್ದಿತ್ತು. ನಂಗೆ ಅದನ್ನು ಹುಡ್ಕೋಕ್ಕೆ 10 ನಿಮಿಷ ಆಯ್ತು ಎಲ್ಲಿತ್ತು ಅನ್ಕೊಂಡು ಹೇಳಿ. ಹೆದ್ರಿಕೆಯೂ ಆಯ್ತು, ಅದು ಹಾರಿ ಬಂದು ನಂಗೆ ಕಚ್ಚರೆ. ಹಾಂ ಏನಾಯ್ತೋ ಗೊತ್ತಿಲ್ಲ, ಎಲ್ಲ ಒಳ್ಳೆ ಮಾರ್ಕಟ್ದಂಗೆ ಇತ್ತು. ಚುಂಕಿ ನಂಗೆ ಅದು ಕಚ್ಚಿತ್ತು, ಚುಂಕಿ 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 ನಂಗೆ ಅದು ಕಚ್ಚಿತ್ತು. ಬೆಳಿಗ್ಗೆ